ಸಮನ್ವಯತೆ ಇಲ್ಲ, ಕೊರತೆ ಇದೆ, ಬಿಕ್ಕಟ್ಟಿದೆ, ಬಣ ಬಡಿದಾಟ ಇದೆ, ಬ್ರೇಕ್ಫಾಸ್ಟ್ಗಳು ನಡೀತಿದಾವೆ. ಅಸ್ತ್ರ ಮಾಡ್ಕೊಳ್ತಾರೆ, ನಾವು ಅಸ್ತ್ರಗಳು ಹೇಳ್ತೀವಲ್ರಿ. ಈಗೆಲ್ಲ ಮಿನಿಮಮ್ ಪ್ರೈಸ್ ಅವರೇ ಮಾಡ್ತಾರೆ, ಶುಗರ್ ಪ್ರೈಸ್ ಅವರೇ ಹೇಳಿದ್ರು, ಮೇಕೆತ್ತನೆ ಪ್ರೈಸ್ ಅವ್ರು ಹೇಳಿದ್ರು. ಅದ್ರ ಬಗ್ಗೆ ₹1 ಬಿಡುಗಡೆ ಬಿಸ್ಕಾಟ್ಸ್ ಮಾಡಲ್ಲ. ಇವತ್ತು $90 ಮೇಲ್ ಮುಟ್ಟೋಗಿದೆ. ಬಂಗಾರ ₹1,30,000, ₹1,20,000 ಮೇಲ್ ಹೋಗಿದೆ. ಇಂಥ ಹಲವಾರು ಚರ್ಚೆ ನಾವು ಮಾಡ್ತೀವಲ್ಲ. ರಾಜ್ಯ ಸರ್ಕಾರ ವಿಷಯ ಬಂದಾಗ ಡೆಫಿನೆಟ್ಲಿ ನಾವು ಡಿಫೆಂಡ್ ಮಾಡ್ಕೊಂತೀವಿ, ನಾವು ಮಾತನಾಡ್ತೀವಿ. ಅವ್ರ ಹತ್ರ ಏನು ಮಾತಾಡಕ್ಕೆ ಏನು ಇಶ್ಯೂ ಏನಿದೆ? ಅಂದ್ರೆ ಅದೇ ಜನರು ಚರ್ಚೆನ ಬಿಟ್ಟು ಬರೀ ಇದನ್ನೇ ಮಾತಾಡ್ಬೇಕಂತ ಇದೆ ಅಂತ ಅರ್ಥ. ಏನಿಲ್ರಿ, ನಮ್ದು ಕ್ಯಾಬಿನೆಟ್ ಅಧಿವೇಶನದಲ್ಲಿ ಎಲ್ಲರೂ ಹೋಗ್ಬೇಕು, ಚೆನ್ನಾಗಿ ಭಾಗವಹಿಸ್ಬೇಕು ಅಂತ ಇರ್ತಕ್ಕಂಥದ್ದು, ಅಷ್ಟು ಬಿಟ್ಟರೆ ಬೇರೆನಿದೆ? ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವ್ರು ಮಾತಾಡ್ಬೇಕಲ್ರಿ. ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ನಾವು ನಮ್ಮ ಸ್ಪೀಕರು ನಮ್ಮ ಸರ್ಕಾರ ಬಂದ ಮೇಲೆ ನಂಬರ್ ಆಫ್ ಡೇಸ್ ನಾವು ನಡೆಸಿದ್ದೇವೆ, ನಂಬರ್ ಆಫ್ ಅವರ್ಸ್ ಕೂಡ ನೀವು ನೋಡಿದ್ರೆ ಅಸೆಂಬ್ಲಿ ನಾವೇ ನಡೆಸಿದ್ದೇವೆ, ಮತ್ತೆ ನಡೆಸಿದೀವಲ್ಲ. ವಿ ಹ್ಯಾವ್ ಟು ಅಪ್ರಿಷಿಯೇಟೆಡ್. ಈಗ ಅಲ್ಲಿ ಪಾರ್ಲಿಮೆಂಟಲ್ಲಿ ನಡೆದಂಗಿಲ್ಲಲ್ಲ, ಪಾರ್ಲಿಮೆಂಟಾಗೆ ನಡೆದಂಗಿಲ್ಲಲ್ಲ. ಏನನ್ನ ಮಾಡಿದ್ರೆ ಅವರೇ ಅಪೋಸಿಷನ್ ಇದ್ದಂಗೆ ಮಾಡ್ತಾರೆ, ಯಾರು ಮಾತಾಡಿದ್ರೆ ಕೇಸ್ಗಳು ಹಾಕ್ತಾರೆ. ಏನ್ರಿ ಇದು ದೇಶ ಯಾವ ಲೆಕ್ಕಕ್ಕೆ ನಡೀತದೆ? ಸ್ವಲ್ಪ ನೀವು ನೋಡಿ, ಆಲೋಚನೆ ಮಾಡಿ ನೋಡ್ರಿ. ಡಿಸ್ಕಷನ್ ಆಗಿದೆ. ಬಿಜೆಪಿ ನಾಯಕರು ಸರ್, ಈಗ ಬಿಜೆಪಿ ನಾಯಕರು ಸವಾಲ್ ಹಾಕಿದ್ದಾರೆ ಸರ್. ಸಿಎಂ ಡಿಸಿಎಂ ಇಬ್ರು ಕಾರ್ಟಿಯರ್ ವಾಚ್ ಕಟ್ಟಿದ್ದಾರೆ, 46 ಲಕ್ಷ 50 ಲಕ್ಷ. ಯಾಕೆ ಅಫಿಡವಿಟ್ ಸಲ್ಲಿಸಿಲ್ಲ? ಅದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ. ಮೋದಿ ಸಾಹೇಬ್ರು ₹10 ಲಕ್ಷ ಸೂಟ್ ಬಗ್ಗೆ ಅವ್ರು ಅಪ್ಡೇಟ್ ಸಲ್ಲಿಸ್ತಾರ? ಮವಾಡ ಗ್ಲಾಸಸ್ ಹಾಕ್ತಾರೆ, 9,000 ಕೋಟಿ ಫ್ಲೈಟ್ನಲ್ಲಿ ತಿರುಗ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಸಾಹೇಬ್ರ ಬಗ್ಗೆ ಇವ್ರು ಮಾತನಾಡ್ತಾರಲ್ಲ, ಪ್ರಧಾನಮಂತ್ರಿ ಸ್ಕೀಮ್ನಲ್ಲಿ ಒಂದು ಟ್ರಸ್ಟ್ ಮಾಡಿದಾರಲ್ಲ, ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತೇಳಿ ಒಂದು ಸ್ಕೀಮ್ ಮಾಡಿದಾರಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದೇ ಪ್ರಧಾನಮಂತ್ರಿ ಅವ್ರು ಸ್ವಂತ ಟ್ರಸ್ಟ್ ಮಾಡ್ಕೊಂಡಿದ್ದು ನೋಡಿದಾರೆ? ಪ್ರೆಸಿಡೆಂಟ್ ಆಗಲಿ ಪ್ರಧಾನಮಂತ್ರಿಗಳು ಯಾಕೆ ಟ್ರಸ್ಟ್ ಮಾಡಬೇಕಾಗಿತ್ತು? PM ರಿಲೀಫ್ ಫಂಡ್ ಮೊದಲಿಂದ ಐತೆ. PM ರಿಲೀಫ್ ಫಂಡ್ನಲ್ಲಿ ದುಡ್ಡು ತೊಗೊಂಡು ಎಲ್ಲರೂ ಕೊಡ್ಬೋದಾಗಿತ್ತು. ಆ ಟ್ರಸ್ಟ್ ಮಾಡಿ ಆ ದುಡ್ಡು ತೊಗೊಂಡು ಮತ್ತೆ ಸುಪ್ರೀಂ ಕೋರ್ಟ್ನಾಗ ಹೋಗಿ CIG ಕೇಳಬಾರ್ದು, RTIನಾಗ ದಾರಿನ ಬರಬಾರ್ದು ಇರ್ತಕ್ಕಂಥದ್ದು, ಇದಕ್ಕೇನ ಮಾತಾಡ್ತಾರೆ ಅವರು? ಬಿಜೆಪಿಯವರು ಮಾತಾಡ್ತಾರೆ ಅದ್ರ ಬಗ್ಗೆ? ಮಾತಾಡಿ ಕೇಳ್ರಿ, ಆಮೇಲೆ ಮುಂದೆ ಚರ್ಚೆ ಮಾಡೋಣ. ಇದೆ ಅಂತ ಯಾರಿಲ್ಲ ಅಂತ ಹೇಳಿದಾರೆ. ಸಮಾಜವಾದಿಗಳು ಅಲ್ಲ, ಈಗ ನೀವು ಜಂಪ್ ಮಾಡ್ತಾ ಇದ್ದೀರಾ. ಆ ವಾಚಿನ ಪ್ರೈಸ್ ನೀವ್ ಹೆಂಗ್ ತೀರ್ಮಾನ ಮಾಡ್ತೀರಿ? ಯಾಕಂದ್ರೆ ಫೇಕ್ ವಾಚಸ್ಗಳದಾವ ವರ್ಲ್ಡ್ ನಲ್ಲಿ. ಅಲ್ಲಲ್ಲ, ನಾನು ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ದು. ರೊನಾಲ್ಡೋ ವೇರ್ಸ್ ಫೇಕ್ ವಾಚಸ್. ರೊನಾಲ್ಡೋ. ಸೊ ಯಾರಿಗೆ ಗುರುತು, ಯಾರು ಕೊಟ್ಟಿರ್ತಾರೆ, ಯಾರಲ್ಲ. ಸುಮ್ಮನೆ ನೀವು ಒಂದ್ಯಾಕೆ ಜಂಪ್ ಮಾಡ್ತೀರಿ? ಅಲ್ರಿ, ಈಗ ನಾವು ಅದಕ್ಕೆ ಸಮರ್ಪಕವಾಗಿ ಬಿಜೆಪಿ ನಾಯಕರು ಆಗಿರ್ತಕ್ಕಂಥ ಕೈ ಕೂಡ ಚೆಕ್ ಮಾಡಿ ನೋಡ್ರಿ, ಅವ್ರದ್ದು ಕೈಗಳು ಚೆಕ್ ಮಾಡಿ ನೋಡ್ರಿ, ಯಾರೇನು ಹಾಕ್ಯಾರ ಅವ್ರದ್ದು ಗುರ್ತಾಗತ್ತೆ. ನಮ್ದು ಯಾಕೆ ಕೇಳ್ತೀರಿ? ಅವ್ರದ್ದು ಕೈಗಳು ಚೆಕ್ ಮಾಡ್ರಿ, ಗೊತ್ತಾಗುತ್ತೆ. ಕೊಟ್ಟಿರ್ಬೋದು, ಅದಕ್ಕೆ ನೋಡ್ರಿ. ಅದ್ರ ಬಗ್ಗೆ ನಾನು ಡಿಫೆಂಡ್ ಮಾಡ್ಕೊಂತಿಲ್ಲ, ಸಮರ್ಥನೆ ಮಾಡ್ಕೊಳ್ತಿಲ್ಲ. ಐ ಆಮ್ ಜಸ್ಟ್ ಸ್ಪೀಕಿಂಗ್ ದ ಟ್ರೂತ್. ಸೊ ಹೂ ಇಸ್ ವೇರಿಂಗ್ ವಾಟ್ ಐ ಡೋಂಟ್ ನೋ, ಅದಕ್ಕೆ ಕೇಳಿರ್ತಕ್ಕಂಥದ್ದು. ಮತ್ತು ಪ್ರಧಾನಮಂತ್ರಿ ₹10 ಲಕ್ಷ ಸೂಟ್ ಹಾಕ್ತಿದ್ದಾರೆ, ದಿನಕ್ಕೆ 3 ಟೈಮ್ ಡ್ರೆಸ್ ಚೇಂಜ್ ಮಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ ಈ ದೇಶದಲ್ಲಿ. ಯಾಕೆ ಚರ್ಚೆ ಆಗಬಾರ್ದು? ಬರೀ ಕಾಂಗ್ರೆಸ್ನವ್ರದಷ್ಟೇ ಚರ್ಚೆ ಆಗ್ಬೇಕಾ? ಇದನ್ನು ಚರ್ಚೆ ಆಗ್ಬೇಕಂತಕ್ಕಂಥ ನಮ್ಮ ವಾದ. ಅದನ್ನು ಕೇಳಿದ್ರೆ ಕೇಳ್ಬೇಕು ನೀವು. ಕಂಪ್ಯಾರಿಸನ್ 2 ಕೇಳಿದ್ರೆ ಕರೆಕ್ಟ್ ಆಗುತ್ತೆ, ಒಂದೇ ಕಂಪೇರ್ ಮಾಡಬೇಡ್ರಿ. ಅಷ್ಟೇ ನಮ್ಮ ವಾದ ನಿಮಗೆ. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.